ಭಾರತದ ಶಿಕ್ಷಣ ವ್ಯವಸ್ಥೆ ಎಷ್ಟು ಕೆಟ್ಟದಾಗಿದೆ, ಎಷ್ಟು ಮೋಸದಿಂದ ತುಂಬಿಕೊಂಡಿದೆ ಅಂತ ಅಂದಾಜಿಸೋದಕ್ಕೆ ದೊಡ್ಡ ಉದಾಹರಣೆ ಬೇಡ. ನಮ್ಮ ನಾಯಕರಿಗೆ ವೋಟು ಬೇಕಾದಾಗ ನಿಮ್ಮ ಮನೆಯ ಗಲ್ಲಿಯವರೆಗೆ ಪೋಲಿಂಗ್ ಬೂತ್ ತಂದಿಡ್ತಾರೆ. ಮನೆಗೆ 5 ರಿಂದ 15 ನಿಮಿಷ ದೂರದಲ್ಲಿ ಮತದಾನ ಕೇಂದ್ರ ಇಡ್ತಾರೆ. ಎಲೆಕ್ಷನ್ ಟೈಮ್ ನಲ್ಲಿ ಪಕ್ಷದವರೇ ಮನೆ ಬಾಗಿಲಿಗೆ ಬಂದು ಕಾರು ವ್ಯವಸ್ಥೆ ಮಾಡಿ ಕರೆದುಕೊಂಡು ಹೋಗ್ತಾರೆ. ಯಾಕಂದ್ರೆ ಅವರಿಗೆ ಒಂದೊಂದು ಮತವು ಇಂಪಾರ್ಟೆಂಟ್. ಆದ್ರೆ ಶಿಕ್ಷಣದ ವಿಚಾರಕ್ಕೆ ಬಂದಾಗ ಇದೆಲ್ಲ ಉಲ್ಟಾ ಆಗುತ್ತೆ. ಮತದಾನ ಕೇಂದ್ರಗಳು ಮನೆ ಬಾಗಿಲಿನಲ್ಲಿ ಇದ್ರೆ ಮಕ್ಕಳ ಪರೀಕ್ಷಾ ಕೇಂದ್ರಗಳು 50-60 ಕಿಲೋಮೀಟರ್ ದೂರದಲ್ಲಿ ಇರ್ತಾವೆ. ಬಸ್ ಇಲ್ಲ, ಸರ್ಕಾರಿ ವ್ಯವಸ್ಥೆ ಇಲ್ಲ. ಹೋಗಿ ಬಂದೆಯೋ ಇಲ್ಲವೋ ಎಂದು ಕೇಳುವವರೇ ಇಲ್ಲ. ಹೋಗೋದಾದ್ರೆ ಹೋಗಿ, ಸಾಧ್ಯವಾಗ್ಲಿಲ್ಲ ಅಂದ್ರೆ ಅದು ನಿಮ್ಗೆ ಬಿಟ್ಟಿದ್ದು. ಹೇಗಾದ್ರೂ ಮಾಡಿ ಅಷ್ಟು ದೂರ ತಲುಪಿದ್ರು, 1 ನಿಮಿಷ ತಡವಾದ್ರೂ, ಅದು ವ್ಯವಸ್ಥೆಯ ತಪ್ಪಿನಿಂದ ಆದ್ರೂ ಪರೀಕ್ಷೆಗೆ ಪ್ರವೇಶ ಇಲ್ಲ. ಸರಿ, ಕೆಲವೊಮ್ಮೆ ಸಮಯಕ್ಕೆ ಸರಿಯಾಗಿ ಹೋದ್ರು ಸರ್ವರ್ ಡೌನ್, ಬಯೋಮೆಟ್ರಿಕ್ ಫೇಲ್, ಪರೀಕ್ಷೆ ರದ್ದು. ಈ ರೀತಿಯ ಸಮಸ್ಯೆಗಳು. ಇದು ನಮ್ಮ ದೇಶದ ಸಿಸ್ಟಮ್. ಶಿಕ್ಷಣದ ವಿಚಾರಕ್ಕೆ ಬಂದಾಗ ಯಾಕೆ ಎಲ್ರು ಮೌನ? ನಮ್ಮ ದೇಶ ಬದಲಾಗಬೇಕು ಅಂದ್ರೆ ಶಿಕ್ಷಣಕ್ಕೆ ಗೌರವ ಸಿಗಬೇಕು. ಅದರಲ್ಲೂ ಸರ್ಕಾರಿ ಶಿಕ್ಷಣಕ್ಕೆ ಬೆಲೆ ಸಿಗಬೇಕು. ಯಾವ ರೀತಿ ಎಲೆಕ್ಷನ್ ದಿನ ವೋಟ್ ಹಾಕಿದ್ರ ನಿಮ್ಮ ಮನೆಗೆ ಗಾಡಿ ಕಳಿಸ್ಬೇಕಾ ಅನ್ನುವ ವ್ಯವಸ್ಥೆ ಇರುತ್ತೋ, ಅದೇ ರೀತಿ ಬಡ ಮಕ್ಕಳ ಶಿಕ್ಷಣಕ್ಕೂ ವ್ಯವಸ್ಥೆ ಆಗಬೇಕು. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ.